ಏಷ್ಯನ್ ರಾಷ್ಟ್ರಗಳ ಪ್ರತಿಷ್ಠಿತ ಟೂರ್ನಿ ಆಗಿರುವಂತ ಏಷ್ಯಾ ಕಪ್ನಲ್ಲಿ ಭಾರತ ಬಲಿಷ್ಠ ತಂಡ 2023ರಲ್ಲಿ ನಡೆದಿದ್ದ ಪಂದ್ಯಾವಳಿಯಲ್ಲಿ ಪ್ರಶಸ್ತಿಯನ್ನ ಗೆಲ್ಲುವ ಮೂಲಕ ಹಾಲಿ ಚಾಂಪಿಯನ್ ಆಗಿದೆ. ಇದೀಗ ಸೆಪ್ಟೆಂಬರ್ 9ರಿಂದ ದುಬೈನಲ್ಲಿ ಆರಂಭವಾಗಲಿರುವಂತಹ ಟೂರ್ನಿಯಲ್ಲಿ ಮತ್ತೆ ಟ್ರೋಫಿ ಮೇಲೆ ಕಣ್ಣಿಟ್ಟಿದೆ. ಸೂರ್ಯಕುಮಾರ್ ಯಾದವ್ ನಾಯಕತ್ವದಲ್ಲಿ ಭಾರತ ತಂಡ ರೆಡಿಯಾಗಿದೆ. 17ನೇ ಆವೃತ್ತಿಗೆ ಸಿದ್ಧವಾಗಿರುವಂತಹ ಏಷ್ಯಾ ಕಪ್ನಲ್ಲಿ ಬ್ರೇಕ್ ಮಾಡೋಕೆ ಕಷ್ಟ ಎನಿಸುವಂತ ಒಂದಷ್ಟು ದಾಖಲೆಗಳನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. 14 ಬಾರಿ ಏಕದಿನ ಮಾದರಿ ಹಾಗೆ 2 ಸಲ T20 ಮಾದರಿಯಲ್ಲಿ ಟೋಟಲ್ ಆಗಿ 16 ಆವೃತ್ತಿಗಳು ಏಷ್ಯಾ ಕಪ್ನಲ್ಲಿ ಕಂಪ್ಲೀಟ್ ಆಗಿವೆ. ಇದೀಗ 17ನೇ ಸೀಸನ್ ಆರಂಭಕ್ಕೆ ಕ್ಷಣಗಣನೆ ಶುರುವಾಗಿದೆ. ಈ 16 ಆವೃತ್ತಿಗಳ ಇತಿಹಾಸದಲ್ಲಿ ಮಹೇಂದ್ರ ಸಿಂಗ್ ಧೋನಿ ಮಾತ್ರವೇ 2 ಮಾದರಿಯಲ್ಲಿ ಕಪ್ ಗೆದ್ದಿರುವಂತಹ ಏಕೈಕ ನಾಯಕ. ಅಷ್ಟೇ ಅಲ್ಲದೆ ದಶಕದವರೆಗೂ ಕೂಡ ಏಷ್ಯಾ ಕಪ್ನಲ್ಲಿ ಸ್ಟಾರ್ ಆಟಗಾರರಾಗಿದ್ದ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಕೂಡ ಟೂರ್ನಿಯಲ್ಲಿ ಹಲವು ದಾಖಲೆಗಳನ್ನು ಬರೆದಿದ್ದಾರೆ. ಯಾರ್ಯಾರು ಯಾವ್ಯಾವ ರೀತಿಯ ರೆಕಾರ್ಡ್ಸ್ ಅನ್ನ ಮಾಡಿದ್ದಾರೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಏಷ್ಯಾ ಕಪ್ ಇತಿಹಾಸದಲ್ಲಿ ಅತಿ ದೊಡ್ಡ ವೈಯಕ್ತಿಕ ಇನ್ನಿಂಗ್ಸ್ ದಾಖಲೆ ವಿರಾಟ್ ಕೊಹ್ಲಿ ಅವರ ಹೆಸರಿನಲ್ಲಿದೆ. 2012ರ ಏಷ್ಯಾ ಕಪ್ನಲ್ಲಿ ಪಾಕಿಸ್ತಾನ ವಿರುದ್ಧ ಢಾಕಾದಲ್ಲಿ ನಡೆದಿದ್ದ ಆ ಪಂದ್ಯದಲ್ಲಿ 148 ಎಸೆತಗಳಲ್ಲಿ 183 ರನ್ಗಳನ್ನ ಕಲೆ ಹಾಕಿದ್ರು. ಈ ಇನ್ನಿಂಗ್ಸ್ ಇಂದ ಭಾರತ 330 ರನ್ಗಳ ಗುರಿಯನ್ನ ಯಶಸ್ವಿಯಾಗಿ ಬೆನ್ನಟ್ಟಿತು. ಕೊಹ್ಲಿ ಅವರನ್ನ ಹೊರತುಪಡಿಸಿದ್ರೆ 150 ರನ್ಗಿಂತ ಹೆಚ್ಚಿನ ಸ್ಕೋರ್ ಅನ್ನ ಯಾರು ಕೂಡ ಮಾಡಿಲ್ಲ. ಇನ್ನು ಹಿಟ್ ಮ್ಯಾನ್ ಅಂತಾನೆ ಕರೆಸಿಕೊಳ್ಳುವಂತಹ ರೋಹಿತ್ ಶರ್ಮಾ ಏಷ್ಯಾ ಕಪ್ನಲ್ಲೂ ಕೂಡ ಸಿಕ್ಸರ್ಗಳ ಸರದಾರ ಆಗಿದ್ದಾರೆ. ಒಟ್ಟಾರೆಯಾಗಿ 40 ಸಿಕ್ಸರ್ಗಳನ್ನ ಬಾರಿಸಿರುವಂತಹ ರೋಹಿತ್ ಶರ್ಮಾ ಅತಿ ಹೆಚ್ಚು ಸಿಕ್ಸ್ ಬಾರಿಸಿದ ಪ್ಲೇಯರ್ ಆಗಿದ್ದಾರೆ. ಅಷ್ಟೇ ಅಲ್ಲದೆ ಏಕದಿನ ಮತ್ತು T20 ಸೇರಿದಂತೆ ಒಟ್ಟು 37 ಏಷ್ಯಾ ಕಪ್ ಪಂದ್ಯಗಳನ್ನಾಡಿದ್ದಾರೆ. ಇದು ಟೂರ್ನಮೆಂಟ್ನ ಇತಿಹಾಸದಲ್ಲಿ ಅತಿ ಹೆಚ್ಚು ಪಂದ್ಯಗಳ ದಾಖಲೆಯಾಗಿದೆ. ಹಾಗೆ ಅತಿ ಹೆಚ್ಚು ರನ್ಗಳ ಅಂತರದ ಗೆಲುವಿನಲ್ಲೂ ಕೂಡ ಭಾರತದ ಹೆಸರೇ ಇದೆ. 2008ರ ಏಷ್ಯಾ ಕಪ್ನಲ್ಲಿ ಹಾಂಗ್ಕಾಂಗ್ ವಿರುದ್ಧ 256 ರನ್ಗಳ ಬೃಹತ್ ಅಂತರದಿಂದ ಭಾರತ ಗೆದ್ದಿತ್ತು. ಇದು ಟೂರ್ನಮೆಂಟ್ನ ಇತಿಹಾಸದಲ್ಲಿ ಅತಿ ದೊಡ್ಡ ಗೆಲುವಾಗಿದೆ. ಇನ್ನು ಒಂದು ಆವೃತ್ತಿಯಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ದಾಖಲೆ ಶ್ರೀಲಂಕಾದ ದಿಗ್ಗಜ ಬ್ಯಾಟ್ಸ್ಮನ್ ಆಗಿರುವಂತಹ ಸನತ್ ಜಯಸೂರ್ಯ ಅವರ ಹೆಸರಿನಲ್ಲಿದೆ. 2008ರ ಏಷ್ಯಾ ಕಪ್ನಲ್ಲಿ ಕೇವಲ 5 ಪಂದ್ಯಗಳಲ್ಲಿ 378 ರನ್ಗಳನ್ನ ಕಲೆ ಹಾಕಿದ್ರು. ಇದು ದಾಖಲೆಯಾಗಿದೆ. ಶತಕಗಳ ಲಿಸ್ಟ್ಗೆ ಬರೋದಾದ್ರೆ ಸನತ್ ಜಯಸೂರ್ಯ 6 ಶತಕಗಳನ್ನ ಬಾರಿಸಿದ್ದಾರೆ. ವಿರಾಟ್ ಕೊಹ್ಲಿ 4 ಸೆಂಚುರಿಗಳೊಂದಿಗೆ 2ನೇ ಪ್ಲೇಸ್ನಲ್ಲಿದ್ದಾರೆ. ಇನ್ನು ಅತಿ ಹೆಚ್ಚು 5 ವಿಕೆಟ್ಗಳ ಗೊಂಚಲು ವಿಭಾಗದಲ್ಲಿ ಶ್ರೀಲಂಕಾದ ವೇಗದ ಬೌಲರ್ ಆಗಿರುವಂತಹ ಲಸಿತ್ ಮಲಿಂಗ ಇದ್ದಾರೆ. ಏಷ್ಯಾ ಕಪ್ನಲ್ಲಿ 3 ಸಲ 5 ವಿಕೆಟ್ಗಳ ಬೇಟೆಯಾಡಿದ್ದಾರೆ. ಇನ್ನು ಅತಿ ಹೆಚ್ಚು ವಿಕೆಟ್ ಬೇಟೆಯಾಡಿದ ಸಾಧನೆಯನ್ನ ಶ್ರೀಲಂಕಾದ ಸ್ಪಿನ್ ದಿಗ್ಗಜ ಮುತ್ತಯ್ಯ ಮುರಳೀಧರನ್ ಮಾಡಿದ್ದಾರೆ. ಏಷ್ಯಾ ಕಪ್ನಲ್ಲಿ 30 ವಿಕೆಟ್ಗಳನ್ನ ಪಡ್ಕೊಂಡಿದ್ದಾರೆ. ಇನ್ನು ಅತ್ಯುತ್ತಮ ಬೌಲಿಂಗ್ ಪ್ರದರ್ಶನದಲ್ಲಿ ಅಜಂತಾ ಮೆಂಡಿಸ್ ಹೆಸರಿದೆ. ಶ್ರೀಲಂಕಾದ ಮಾಜಿ ಸ್ಪಿನ್ನರ್ ಮೆಂಡಿಸ್ 2008ರ ಏಷ್ಯಾ ಕಪ್ನಲ್ಲಿ ಭಾರತದ ವಿರುದ್ಧ ಕೇವಲ 13 ರನ್ಗಳನ್ನ ನೀಡಿ 6 ವಿಕೆಟ್ಗಳನ್ನ ಉರುಳಿಸಿದ್ರು. ಇದು ದಾಖಲೆಯಾಗಿದೆ. ಹೀಗೆ ಭಾರತ ಮತ್ತು ಶ್ರೀಲಂಕಾ ಪಾಸಿಟಿವ್ ರೆಕಾರ್ಡ್ಸ್ ಅನ್ನ ಮಾಡಿದ್ರೆ ಪಾಕಿಸ್ತಾನ ಮಾತ್ರ ನಂದು ಒಂದಿರ್ಲಿ ಅಂತ ಬೇಡದ ದಾಖಲೆಯನ್ನ ಮಾಡಿದೆ. ಏಷ್ಯಾ ಕಪ್ ಇತಿಹಾಸದಲ್ಲಿ ಒಂದು ಇನ್ನಿಂಗ್ಸ್ ನಲ್ಲಿ ಅತಿ ಹೆಚ್ಚು ಎಕ್ಸ್ಟ್ರಾ ರನ್ಸ್ ಅಂದ್ರೆ ಹೆಚ್ಚುವರಿ ರನ್ಗಳನ್ನ ಕೊಟ್ಟ ಕಳಪೆ ದಾಖಲೆ ಪಾಕಿಸ್ತಾನದ ಹೆಸರಲ್ಲಿದೆ. ವೈಡ್, ನೋ ಬಾಲ್ಗಳು, ಲೆಗ್ ಬೈ ಸೇರಿದಂತೆ 98 ಹೆಚ್ಚುವರಿ ರನ್ಸ್ ಅನ್ನ ಬಿಟ್ಕೊಟ್ಟಿದ್ರು. ಬಹುಶಃ ಮುಂದಿನ ದಿನಗಳಲ್ಲಿ ಪಾಕ್ ಬಿಟ್ರೆ ಬೇರೆ ಯಾವ ತಂಡಕ್ಕೂ ಕೂಡ ಈ ದಾಖಲೆಯನ್ನ ಬ್ರೇಕ್ ಮಾಡೋದು ಕಷ್ಟ ಅನ್ಸುತ್ತೆ. ಸೊ ಸದ್ಯಕ್ಕೆ ಇವಿಷ್ಟು ಏಷ್ಯಾ ಕಪ್ನಲ್ಲಿ ಟಫೆಸ್ಟ್ ರೆಕಾರ್ಡ್ಸ್ ಆಗಿವೆ. ಮುಂದಿನ ದಿನಗಳಲ್ಲಿ ಕೆಲವು ಬ್ರೇಕ್ ಆಗ್ತವೆ, ಮತ್ತೊಂದಷ್ಟು ಹೊಸ ದಾಖಲೆಗಳು ಕ್ರಿಯೇಟ್ ಆಗ್ತವೆ. ನಿಮ್ಮ ಪ್ರಕಾರ ಈ ಮೇಲಿನ ದಾಖಲೆಗಳಲ್ಲಿ ಯಾವ ದಾಖಲೆಗಳನ್ನ ಮುರಿಯೋದು ಕಷ್ಟ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.